ಓಂ ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ನವ ಭವಿಷ್ಯ 2026 ಮಿಥುನ ರಾಶಿದು ಈಗಾಗಲೇ ಹೇಳಿದ್ದೇನೆ. ಇವತ್ತಿನ ಸಂಚಿಕೆಯಲ್ಲಿ ಕಟಕ ರಾಶಿಯವರಿಗೆ ನವ ಭವಿಷ್ಯ 2026 ಯಾವೊಂದು ಫಲಾನುಫಲಗಳನ್ನು ಕೊಡುತ್ತೆ. ಈ ಕಟಕ ರಾಶಿ ಗುರು ಈಗ ಬದಲಾವಣೆಯನ್ನು ತಗೊಂಡಿದ್ದಾರೆ. 2026ರಲ್ಲಿ ಜೂನಲ್ಲಿ ಗುರು ಸ್ವಸ್ಥಾನಕ್ಕೆ ಬರ್ತದೆ. ಹಾಗೆ ಶನಿ ಬಹಳ ಮುಖ್ಯವಾಗಿ 9ರ ಸ್ಥಾನದಲ್ಲಿದ್ದಾನೆ. ಅದು ಕೂಡ ಆಗಸ್ಟಿಂದ ಡಿಸೆಂಬರ್ವರೆಗೂ ಕೂಡ ವಕ್ರಗತಿಗೆ ಜಾರ್ತದೆ. ರಾಹು ಕೇತುಗಳು 8ರ ಸ್ಥಾನ, ರಾಹು ಕೇತು 2ರ ಸ್ಥಾನ. ಈ ಒಂದು ವರ್ಷ ನಾವು ಅನಲೈಸ್ ಮಾಡಿದಾಗ ಕಟಕ ರಾಶಿಯವರಿಗೆ ಈ ಒಂದು ನವ ಭವಿಷ್ಯ ಹೆಚ್ಚು ಕಡಿಮೆ ಮಧ್ಯಭಾಗದವರೆಗೂ ಸಣ್ಣ ಪುಟ್ಟ ಸಮಸ್ಯೆಗಳು, ಖರ್ಚುಗಳು ಹಾಗೂ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಖರ್ಚುಗಳು, ಆರೋಗ್ಯದಲ್ಲಿ ಸಮಸ್ಯೆ, ಪೆಟ್ಟುಗಳು, ನೋವುಗಳು ಇವೆಲ್ಲವನ್ನು ಕಾಡುತ್ತದೆ. ತದನಂತರ ಪ್ರಾಣಶಕ್ತಿ ಅಂದರೆ ಅರ್ಥಾತ್ ಏನು? ಗುರು ಸಹಿತವಾಗಿ ನಿಮ್ಮ ಲಗ್ನಕ್ಕೆ ಉಚ್ಚನ ಆಗ್ತದೆ. ಆವಾಗ ನೀವು ಮಾಡ್ತಕ್ಕಂಥ ಏಕೈಕವಾಗಿ ಯಾವುದೇ ಕೆಲಸಗಳು ಕೂಡ ಯಶಸ್ಸಿನ ಕಡೆಗೆ ತಿರುಗುತ್ತೆ. ನಿಮಗೆ ಈ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಒಂದು ಅನುಗ್ರಹ ಲಭ್ಯವಾಗೋದು ಜೂನ್ 2ರ ತಾರೀಕು ಮೇಲೆ ಅಪ್ ಟು 31 ಅಕ್ಟೋಬರ್ವರೆಗೂ ಇದ್ದು ತದನಂತರ ಸಿಂಹರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಕೊನೆಯ ಭಾಗದಲ್ಲಿ ರಾಹುಕೇತುಗಳು ಕೂಡ ಬದಲಾವಣೆಯನ್ನು ತಗೊಳ್ಳುತ್ತೆ. ವಿಭಿನ್ನ ಪಾತ್ರಗಳನ್ನು ಕಟಕ ರಾಶಿಯವರಿಗೆ ನವ ಒಂದು ವರ್ಷ ಕೊಡ್ತಕ್ಕಂಥಿರ್ತದೆ 2026. ಬಟ್ ಒನ್ ಥಿಂಗ್, ಇಲ್ಲಿ ಭಾಳ ಮುಖ್ಯವಾಗಿ ಕಟಕ ರಾಶಿಯವರಿಗೆ ಬರೀ ಇಷ್ಟೇ ವರ್ಷದ ಒಂದು ಭವಿಷ್ಯದಲ್ಲಿ ನಡೀತದ, ಏನೇನು ಆಗು ಹೋಗುಗಳು ನಡೀತದೆ, ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. 2026 ಕಟಕ ರಾಶಿಯವರಿಗೆ ನೋಡಿ, ಖಂಡಿತವಾಗಿ ಹೆಚ್ಚಿನ ಮಹತ್ವ ಕುಟುಂಬಕ್ಕೆ ತಾವು ಕೊಡ್ತೀರಿ. ಹಣಕಾಸಿನ ಮೇಲೆ ನಿಯಂತ್ರಣವನ್ನು ಸಾಧಿಸ್ತೀರಿ. ರಾಜಕೀಯ ಭವಿಷ್ಯದ ಬಗ್ಗೆ ಆಲೋಚನೆಗಳನ್ನು ಕೂಡ ಮಾಡ್ತೀರಿ. ಹಾಗೆ ತಮ್ಮಲ್ಲಿ ಒಂದು ಬದಲಾವಣೆಯಂತೂ ಕಡಾಖಂಡಿತವಾಗಿ ಬಂದೇ ಬರ್ತದೆ. ಯಾರ್ಯಾರು ಕಟಕ ರಾಶಿಯಲ್ಲಿದ್ದೀರೋ ಇವತ್ತೇ ಬರೆದಿಟ್ಕೊಳ್ಳಿ. ಒಂದು ಬದಲಾವಣೆಗೆ ಪ್ರೇರೇಪಿತವಾಗಿರ್ತಕ್ಕಂಥ ವರ್ಷ 2026 ನವ ವರ್ಷ ನಿಮಗೆ ಒಂದು ಬದಲಾವಣೆಯನ್ನು ಕೊಟ್ಟೇ ಕೊಡ್ತದೆ. ಕೆಲಸ, ಆಧ್ಯಾತ್ಮ, ಹಾಗೆ ಹಣಕಾಸು ವಿಚಾರ, ತಾವು ಮಾಡ್ತಕ್ಕಂಥ ಯಾವುದೇ ಕೆಲಸಗಳಲ್ಲಿ ಯಶಸ್ಸನ್ನು ತಂದುಕೊಡ್ತಕ್ಕಂಥದ್ದು ಭಾಳ ಸತ್ಯ. ಯಾರ್ಯಾರು ಕಟಕ ರಾಶಿಯಲ್ಲಿದ್ದೀರೋ ಸ್ವಲ್ಪ ಮಟ್ಟಿಗೆ ನೀವು ಆದಷ್ಟು ಕೂಡ ಮುಂಗೋಪ ಕಡಿಮೆ ಮಾಡ್ಕೋಬೇಕು. ಹಾಗೆ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ಕೋಬೇಕು. ರಾಹು ಅಷ್ಟಮ ಸ್ಥಾನದಲ್ಲಿದ್ದಾನೆ, ಕೇತು ಧನಸ್ಥಾನ. ಇದು ಕೊನೆಯ ಭಾಗದಲ್ಲಿ ಬದಲಾವಣೆಯನ್ನು ತಗೊಳ್ತದೆ. ಕೇತು ರಾಹು ಸಪ್ತಮ ಸ್ಥಾನಕ್ಕೆ ಬರುತ್ತೆ, ಕೇತು ಲಗ್ನಕ್ಕೆ ಬರುತ್ತೆ. ಆಗ ಸ್ವಲ್ಪ ನಿಮಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗಬಹುದು. ಆದರೂ ರಾಹು ಶುಭವನ್ನು ಕೊಡುತ್ತೆ. ಕೇತು ಲಗ್ನಕ್ಕೆ ಕೇತು ಬಂದಾಗ ನೀವು ಸ್ವಲ್ಪ ಡಿಟ್ಯಾಚ್ಮೆಂಟ್, ಸಮಥಿಂಗ್ ಏನಾದರೂ ಕಳ್ಕೊಳ್ತಕ್ಕಂಥ, ಅಂದರೆ ಏನು ತಮ್ಮ ಮೇಲೆ ತಮ್ಮನೇ ಭಾವನೆಗಳಲ್ಲೇ ಬದಲಾವಣೆಯನ್ನು ತಗೊಳ್ತೀರ, ಅದನ್ನೇ ಬದಲಾವಣೆಯ ಕಾಲ. ಬಟ್ ಆಧ್ಯಾತ್ಮಕ್ಕೆ ಹೆಚ್ಚಿನದಾಗಿ ಮಹತ್ವವನ್ನು ಕೊಡ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ರಾಶಿ ಕಟಕ ರಾಶಿ. ತುಂಬನೇ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಇಟ್ಕೊಂಡಿರ್ತೀರ. ಕೆಲಸಗಳು ಕೂಡ ಧರ್ಮದ ಕಾರ್ಯಗಳಿಗೆ ಹೆಚ್ಚಿನ ವಿನಿಯೋಗವನ್ನು ಮಾಡ್ತೀರಾ. ಧರ್ಮದ ಕಾರ್ಯಕ್ಕೋಸ್ಕರ ಹೆಚ್ಚಿನದಾಗಿ ಖರ್ಚುಗಳು ಮಾಡ್ತಕ್ಕಂಥದ್ದು ಹೋಗ್ತೀರಾ. ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಮೊದಲ ವರ್ಷದ ಆರಂಭದಲ್ಲಿರ್ತಕ್ಕಂಥದ್ದು ಇರ್ತದೆ. ಇವೆಲ್ಲ ಕೂಡ ನೀವು ಏಕೈಕವಾಗಿ
ಇವೆಲ್ಲ ಕಾರ್ಯಗಳು ನಡೀತಕ್ಕಂಥದ್ದು ಸಹಿತವಾಗಿ ನಾವು ನೋಡಿದ್ವಿ. ಹಾಗೆ ನಾನು ವಿಶೇಷತೆ ಇನ್ನೂ ಒಂದು ಹೇಳ್ಬೋದು ಅಂದರೆ, ಇಲ್ಲಿ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮದುವೆ ಕಂಕಣದ ಭಾಗ್ಯ ಸಹಿತವಾಗಿ ಲಭ್ಯವಾಗ್ತಕ್ಕಂಥಿರುತ್ತೆ. ಅದರಲ್ಲೂ ಕೂಡ ನಾನು ಎರಡನೇ ಮದುವೆ ಅಂದರೆ ನಮ್ಮ ಯಾರ ಸಂಗಾತಿ ಡಿವೋರ್ಸ್ ಆಯಿತು ಅಥವಾ ಏನೋ ಹೆಚ್ಚು ಕಡಿಮೆ ಆಗೋಯ್ತು ಅಂತಕ್ಕಂಥವ್ರಿಗೆ ಎರಡನೇ ಮದುವೆ ಆಪ್ಷನ್ಸ್ ಕೂಡ ಲಭ್ಯವಾಗ್ತಕ್ಕಂಥದ್ದು ಇರ್ತದೆ. ಗುರುವಿನ ಬಲವಿರ್ತದೆ. ಅದರಲ್ಲೂ ವಿಶೇಷವಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಅತ್ಯಂತ ಶುಭದ ಕಾಲ ಮಧ್ಯಭಾಗದವರೆಗೂ ಅಂತರದಲ್ಲಿ ನಿಮಗೆ ಖಂಡಿತವಾಗಿ ನೀವು ಸಾಧನೆ ಮಾಡ್ತಕ್ಕಂಥದ್ದು ಸಹಿತವಾಗಿರ್ತದೆ. ಹಾಗೆ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಕೆಲಸ ಕಾರ್ಯಗಳು ಸ್ವಲ್ಪ ವಿಳಂಬತೆ ಕೂಡಿರ್ತಕ್ಕಂಥದ್ದು ಮೊದಲ ವರ್ಷದಲ್ಲಾದರೆ ಮಧ್ಯಭಾಗದ ವರ್ಷದಿಂದ ನಿಮಗೆ ಕೆಲಸ ಕಾರ್ಯಗಳು ನಿಮ್ಮ ಎಫರ್ಟ್ಗೆ ತಕ್ಕನಾಗಿ ನಡೆಯುತ್ತೆ. ನೀವು ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತಕ್ಕಂಥದ್ದು ಇರ್ತದೆ. ಜೊತೆಗೆ ತಾವು ಕೆಲಸ ವಿಚಾರದಲ್ಲಿ ಒಂದು ಬದಲಾವಣೆಯನ್ನು ತಗೊಳ್ತಕ್ಕಂಥದ್ದು, ಬೇರೆ ಕಡೆ ಶಿಫ್ಟ್ ಆಗ್ತಕ್ಕಂಥದ್ದು ಸಹಿತವಾಗಿ ಚೇಂಜ್ ಆಫ್ ಜಾಬ್ ಕೂಡ ಇರತಕ್ಕಂಥದ್ದು ಸಹಿತವಾಗಿ ನಾವು ನೋಡಿದ್ವಿ. ವಿದೇಶ ಪ್ರಯಾಣಗಳು ಲಭ್ಯವಾಗ್ತಕ್ಕಂಥದ್ದು ಕಡಾಖಂಡಿತವಾಗಿದೆ. ಮಧ್ಯಭಾಗದವರೆಗೂ ವಿದೇಶ ಪ್ರಯಾಣದಲ್ಲಿ ಯಶಸ್ಸನ್ನು ಕಾಣ್ತಕ್ಕಂಥದ್ದು ಸಹಿತ ಇದೆ. ಕೆಲಸ ಅಲ್ಲಿ ಲಭ್ಯವಾಗ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡಿದ್ವಿ. ಯಾರ್ಯಾರು ಕಟಕ ರಾಶಿಯಲ್ಲಿದ್ದೀರೋ 2026 ಹೆಚ್ಚಿನ ಮಹತ್ವ ನೀವು ಕುಟುಂಬದ ಸ್ಥಾನಕ್ಕೆ ಕೊಟ್ಟೇ ಕೊಡ್ತೀರಿ. ಇದು ಶತಸಿದ್ಧ. ಕುಟುಂಬಕ್ಕೋಸ್ಕರ ತಾವು ದುಡಿಮೆ, ಕುಟುಂಬಕ್ಕೋಸ್ಕರ ಕಾಳಜಿ, ಇವೆಲ್ಲವನ್ನು ಕೊಡ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ರಾಶಿ. ಹಾಗೆ ಕೋಪದನ್ನು ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ. ಇನ್ನು ದಾಂಪತ್ಯದ ವಿಚಾರದಲ್ಲಿ ಕಟಕ ರಾಶಿಯವರಿಗೆ ಒಂದು ರೀತಿಯಾಗಿ ಮದುವೆ ವಿಚಾರದಲ್ಲಿ, ದಾಂಪತ್ಯದ ವಿಚಾರದಲ್ಲಿ ಕೂಡ ಶುಭತ್ವ ಇರ್ತಕ್ಕಂಥದ್ದು ಇರ್ತದೆ. ಅಗತ್ಯವಾಗಿ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಹು ಶಾಂತಿಯನ್ನು ಮರಿಬೇಡಿ. ಈ ವರ್ಷ 2026 ಕೊನೆಯ ಭಾಗದವರೆಗೂ ರಾಹು ಅಷ್ಟಮ ಸ್ಥಾನದಲ್ಲೇ ಸಂಚಾರವನ್ನು ಮಾಡ್ತಾರೆ. ಗುರು ಬಂದಾಗ ಸ್ವಲ್ಪ ಮಟ್ಟಿಗೆ ಸಾಂತ್ವನ ಸಿಕ್ಕಿದ್ರು ಕೂಡ ರಾಹುವಿನ ಉಪಟಳಕ್ಕೋಸ್ಕರ ರಾಹು ಕೇತು ಶಾಂತಿಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಬಗಳಾಮುಖಿಯ ಆರಾಧನೆಯನ್ನು ಕಟಕ ರಾಶಿಯವರು ಮಾಡಿ. ಓಂ ರೀಂ ಬಗಲಾಮುಖಿ ಸರ್ವದುಷ್ಟಾರಾಂ ವಾಚಂ ಕಂಪದಂ ಸ್ತಂಭಯ ಜಿಹ್ವಾಂ ಕೀಲಯ ದುಷ್ಟಬುದ್ಧಿ ವಿನಾಶಾಯ ರೀಂ ಓಂ ಸ್ವಾಹ. ಹೆಚ್ಚಿನದಾಗಿ ಬಗಳಾಮುಖಿಯ ತಾಯಿಯ ಆರಾಧನೆ ನಿಮಗೆ ಯಶಸ್ಸನ್ನು ಕೊಟ್ಟೇ ಕೊಡ್ತದೆ. ಆ ರಾಹು ಶಾಂತಿಗೋಸ್ಕರ ಆಗಿಂದಾಗೆ ಉದ್ದಿನ ಕಾಳನ್ನು ದಾನ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ. ಹಾಗೆ ನೋಡಿ, ಯೋಗಾಧಿಪತಿ ಆಗಿರ್ತಕ್ಕಂಥದ್ದು ಕುಜ. ನಿಮಗೆ ಸಾಧ್ಯವಾದಷ್ಟು ನೀವು ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಕನಗಲೆ ಪುಷ್ಪವನ್ನು ಆಂಜನೇಯನಿಗೆ ಅರ್ಪಣೆಯನ್ನು ಮಂಗಳವಾರಗಳಂದು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದು ನಿಮಗೆ ಭಾಳ ಪ್ರಶಸ್ತವಾಗಿರ್ತಕ್ಕಂಥ ಸಮಯ ಬರ್ತದೆ. ಹಾಗೆ ಪೆಟ್ಟುಗಳು ಬೀಳ್ತಕ್ಕಂಥದ್ದು ಕಡಿಮೆ ಬೀಳ್ತದೆ. ವಾಹನಾದಿಗಳಿಂದ ಬರ್ತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡ್ತದೆ. ಇದು ಅಗತ್ಯವಾಗಿ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಮಾಡಿಕೊಳ್ಳೇಬೇಕಾಗ್ತದೆ. ಇದು ನಿಮಗೆ ಈ ಕನಗಲ ಪುಷ್ಪದ ಆರ ಆಂಜನೇಯಗೆ ನೀವು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ, ಅದರಲ್ಲಿ ಬರ್ತಕ್ಕಂಥ ದಾಂಪತ್ಯದಲ್ಲಿ ಜೀವನದಲ್ಲಿ ಸಮಸ್ಯೆಗಳು ದೂರ ಆಗ್ತದೆ. ಹಾಗೆ ಇದ್ದಕ್ಕಿದ್ದ ಹಾಗೆ ಪೆಟ್ಟು ಬೀಳ್ತಕ್ಕಂಥದ್ದು, ಇದ್ದಕ್ಕಿದ್ದಾಗೆ ಆಕ್ಸಿಡೆಂಟ್ಗಳು ಆಗ್ತಕ್ಕಂಥದ್ದು ಸಹಿತವಾಗಿ ನಿಮಗೆ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದು. ಹಾಗೆ ಭಾಳ ವಿಶೇಷವಾಗಿರ್ತಕ್ಕಂಥ ರೆಮಿಡೀಸ್ ಇನ್ನೊಂದು ಅಂದರೆ, ಆಗಿಂದಾಗೆ ಗಣಪತಿಯ ದೇವಸ್ಥಾನವನ್ನು ಭೇಟಿ ಮಾಡಿ ಅಲ್ಲಿ ಪೂಜೆ ಆದ ನಂತರ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಬಾಳೆಹಣ್ಣನ್ನು ಹಂಚ್ತಕ್ಕಂಥ ಕೆಲಸವನ್ನು ಮಾಡಿ, ಗಣಪತಿಗೆ ಗರ್ಕೆಯನ್ನು ಇಟ್ಟು ಅಥವಾ ಗರ್ಕೆಯ ಆಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ. ಇಡೀ ವರ್ಷ ಪೂರ್ತಿ ನೀವು ಹೀಗೆ ಮಾಡ್ಕೊಂಬಂದರೆ ಆ ಗ್ರಹಗಳ ಶಾಂತಿ ಆಗ್ತದೆ. ನಿಮಗೆ 100% ಸುಖ ಸಿಗುತ್ತೆ. ಹೆಚ್ಚಿನ ಮಹತ್ವಕ್ಕೋಸ್ಕರ ಧಾರ್ಮಿಕ ಕ್ಷೇತ್ರಗಳಿಗೆ ಮೀಸಲಿಡಿ. ಹಾಗೆ ಧಾರ್ಮಿಕವಾಗಿ ನಡ್ಕೊಳ್ತಕ್ಕಂಥ ಕೆಲಸ ಮಾಡಿ. 6 ಮತ್ತು 9ರ ಅಧಿಪತಿ ಯಾರು? ಗುರು. 12ರ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಇರುತ್ತೆ. ಈ 12ರ ಸ್ಥಾನ ಸ್ವಲ್ಪ ವಿಳಂಬತೆ ಕೊಡ್ಬೋದು, ಅಥವಾ ತಾವು ವಿದೇಶ ಪ್ರಯಾಣ ಮತ್ತೊಂದು ಆ ವಿಚಾರದಲ್ಲಿ ಸ್ವಲ್ಪ ನಿಧಾನವನ್ನು ಮಾಡ್ಬೋದು. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಯನ್ನು ಕೊಡ್ಬೋದು. ಇವೆಲ್ಲವನ್ನು ನಿಯಂತ್ರಣದಲ್ಲಿ ತಪ್ಪಿಸ್ಲಿಕ್ಕೋಸ್ಕರ ನೀವು ಈ ಕಾರ್ಯಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಆಗಿಂದಾಗೆ ಶಿವನಿಗೆ ಚಂದನದ ಅಭಿಷೇಕವನ್ನು ಈ ವರ್ಷಗಳಲ್ಲಿ ಮಾಡಿಸ್ತಾ ಬನ್ನಿ. ವೃದ್ಧರಿಗೆ ಹಾಗೆ ತುಂಬ ಹಿರಿಯರಿಗೆ ಆಗಿಂದಾಗೆ ಹಳದಿ ವಸ್ತ್ರಗಳನ್ನು ಮಧ್ಯಭಾಗದವರೆಗೂ ದಾನ ಮಾಡಿ. ಖಂಡಿತವಾಗಿ ನಿಮಗೆ ಶುಭವಾಗ್ತದೆ. 100ಕ್ಕೆ 100 ಭಾಗ ಶುಭವಾಗ್ತಕ್ಕಂಥದ್ದು ಇರ್ತದೆ. ಹಾಗೆ ಈ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸಂತಾನ ಸ್ವಲ್ಪ ಮಟ್ಟಿಗೆ ವಿಳಂಬವನ್ನು ತೋರಿಸ್ತದೆ.
ಹಾಸ್ಪಿಟಲ್ ವಿಸಿಟ್ ಇರತಕ್ಕಂಥಿರುತ್ತೆ. ಜಾತಕದಲ್ಲಿ 9ರ ಸ್ಥಾನ ಭಾಗ್ಯಸ್ಥಾನ ಗುರುನೇ ಇದ್ದು 9ರ ಸ್ಥಾನದ ಜೊತೆ ಯಾವುದೇ ಕ್ರೂರಗ್ರಹಗಳ ಸಂಯೋಗವಿಲ್ಲದೆ ಇದ್ದಾಗ ನಿಮಗೆ ದೇವರ ಆಶೀರ್ವಾದದ ಮೇಲೆಗೆ ಸಂತಾನ ಭಾಗ್ಯ ಲಭ್ಯವಾಗ್ತಕ್ಕಂಥದ್ದು ಇರ್ತದೆ. ಆದಷ್ಟು ಕಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ವರ್ಷ ಸ್ವಲ್ಪ ಗಂಡು ಸಂತಾನಗಳು ಸಾಧ್ಯತೆಗಳು ತುಂಬ ಜಾಸ್ತಿ ಬರ್ತದೆ. ಹಾಗೆ ನೋಡಿ, ಕಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ಒಂದು ಟ್ರೇಡಿಂಗ್ ವಿಚಾರದಲ್ಲೂ ಸಹಿತವಾಗಿ ಸ್ವಲ್ಪ ಮಧ್ಯಭಾಗದವರೆಗೂ ಎಚ್ಚರಿಕೆ ಇರ್ರಿ. ಫಿನಾನ್ಷಿಯಲ್ ಸಮಸ್ಯೆಗಳು ಇದರಿಂದ ಬರ್ತಕ್ಕಂಥದ್ದು ಇರ್ತದೆ. ಆದಷ್ಟು ಕೂಡ ಕಟಕ ರಾಶಿಯವರು ಜಾಗರೂಕತೆಯ ಹಣಕಾಸಿನ ವಿಭಾಗವನ್ನು ಸರಿಯಾಗಿ ನೋಡ್ಕೋಬೇಕು. ಇಟ್ ಇಸ್ ಅ ಮೋರ್ ಪಾಯಿಂಟ್. ನೀವು ಆದಷ್ಟು ಖರ್ಚುಗಳ ಮೇಲೆ ಹಿಡಿತವನ್ನು ಸಾಧಿಸ್ತಕ್ಕಂಥದ್ದು 2026 ಮೇಲೆ ಭಾಳ ಮುಖ್ಯ. 2026 ಮಧ್ಯಭಾಗದವರೆಗೂ ಫಿನಾನ್ಷಿಯಲ್ ಕ್ರೈಟೀರಿಯಾಗಳು ತುಂಬ ಜಾಸ್ತಿ ಕಾಣಿಸುತ್ತೆ. ಬರೆದಿಟ್ಕೊಳ್ಳಿ. ಸ್ವಲ್ಪ ಇದಕ್ಕಿದ್ದಾಗಿ ಖರ್ಚುಗಳು, ಏನಾದರೂ ಒಂದು ಖರ್ಚುಗಳು ಬಂದೇ ಬರ್ತದೆ. ಸತ್ಯವಾಗಲೂ ನೀವು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ. ಆದಷ್ಟು ಕೂಡ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಖರ್ಚುಗಳ ಮೇಲೆ ಹಿಡಿತವನ್ನು ಸಾಧಿಸ್ತಕ್ಕಂಥದ್ದು ಮಾಡಿ. ಇಲ್ಲಾಂದರೆ ಸ್ವಲ್ಪ ಹಣಕಾಸಿನ ಮುಗ್ಗಟ್ಟು, ಸಾಲಗಳು ಆಗ್ತಕ್ಕಂಥ ಸಾಧ್ಯತೆಗಳು ಹೀಗೆ ಬರ್ತಕ್ಕಂಥದ್ದು ಇರುತ್ತೆ. ಖಂಡಿತ ಇದರ ಮೇಲೆ ನಿಯಂತ್ರಣವನ್ನು ಸಾಧಿಸಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಪರಿಹಾರಗಳನ್ನು ಸಮೇತವಾಗಿ ಕೊಡ್ತಾ ಬಂದಿದ್ದೇನೆ. ನೋಡ್ಕೊಳ್ಳಿ ಅದನ್ನು. ಯಾರ್ಯಾರು ಕಟಕ ರಾಶಿಯಲ್ಲಿದ್ದೀರೋ ಸಾಲದ ಮೇಲೆ ನಿಯಂತ್ರಣವನ್ನು ಸಾಧಿಸಿ. ಸುಮ್ಮನೆ ಅನ್ನೆಸಸರಿಯಾಗಿ ಸಾಲವನ್ನು ಮಾಡ್ಕೋಬೇಡಿ. ಇಲ್ಲಾಂದರೆ ಸ್ವಲ್ಪ ಕಷ್ಟ ನಷ್ಟಗಳು ಕಾಡ್ತದೆ. 6 ಮತ್ತು 9ರ ಅಧಿಪತಿ 12ರ ಸ್ಥಾನದಲ್ಲಿ ವರ್ಷ ಆರಂಭದ 6 ತಿಂಗಳವರೆಗೂ ಕೂಡ 12ರ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾರೆ. ತದನಂತರ ನಿಮ್ಮ ಲಗ್ನಕ್ಕೆ ಬರೋದ್ರಿಂದ ಮಾತ್ರ ಶುಭತ್ವ, ಹಾಗೆ ಪ್ರಾಣಶಕ್ತಿ, ದುಡಿತಕ್ಕಂಥ ಕೆಲಸಗಳು, ಬದಲಾವಣೆಗಳು ಸಾಧ್ಯತೆ ಸಿಗ್ತದೆ. ಅಲ್ಲಿವರೆಗೂ ಏನು ಮಾಡ್ತೀರಿ? ಅದಕ್ಕೋಸ್ಕರ ಸರಿಯಾಗಿ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಹಣಕಾಸಿನ ಮೇಲೆ ಎಚ್ಚರ. ವಕ್ರನಾಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನೋಡಿ, ಹಣಕಾಸು ಕೆಲಸ ಸ್ವಲ್ಪ ಆಗಿಂದಾಗೆ ಸಾಲಗಳು, ಕೆಲ ಕಾರ್ಯದಲ್ಲಿ ಭಂಗ, ದೇವರ ಆಶೀರ್ವಾದದಲ್ಲಿರ್ತಕ್ಕಂಥದ್ದು ಮಧ್ಯಭಾಗದವರೆಗೂ ತೋರಿಸ್ತದೆ. ಕಟಕ ರಾಶಿ ಆದಷ್ಟು ಕೋಪದ ರಹಿತವಾಗಿರ್ತಕ್ಕಂಥ ವಿಚಾರಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು. ಹಾಗೆ ಕಟಕ ರಾಶಿಯಲ್ಲಿರ್ತಕ್ಕಂಥವರು ಹುಂಬತನವನ್ನು ಬಿಡಬೇಕು, ವಿತಂಡವಾದವನ್ನು ಬಿಡಬೇಕು, ಇದ್ದಕ್ಕಿದ್ದಾಗೆ ಕೋಪವನ್ನು ಮಾಡ್ತಕ್ಕಂಥದ್ದು ಬಿಡಬೇಕು. ಇದು ಭಾಳ ಮುಖ್ಯವಾಗಿ ಸರಿಯಾಗಿ ನೋಡಿಕೊಂಡು ಮಾಡಬೇಕಾಗುತ್ತೆ. ನನ್ನಲ್ಲಿ ಈ ನ್ಯೂನತೆ ಇದೆ ಎಂದಾಗ ನಾನು ಬದಲಾಗ್ತಕ್ಕಂಥದ್ದನ್ನು ಮಾಡಲೇಬೇಕಾಗುತ್ತೆ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು. ಹಾಗೆ ಕಟಕ ರಾಶಿ ಸಾಧ್ಯವಾದಷ್ಟು ಸಹಿತವಾಗಿ ನೋಡಿ, ಇನ್ನು ವ್ಯಾಪಾರ ವಹಿವಾಟುಗಳ ಮೇಲೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಗಳಿರ್ತದೆ. ವ್ಯಾಪಾರ ವಹಿವಾಟುಗಳು ಅಷ್ಟೇ. ಒಂದು ಸರಿ ಚೆನ್ನಾಗಿ ಲಾಭ ಬರ್ತದೆ, ಒಂದು ಸರಿ ನಿಯಂತ್ರಣ ಕಳ್ಕೊಳ್ಳೋಬಿಡ್ತದೆ. ಅದಷ್ಟು ಉತ್ತಮತೆ ಇರೋದಿಲ್ಲ. ವ್ಯಾಪಾರ ವಹಿವಾಟುಗಳು ಸಹಿತವಾಗಿ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಇರತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಸಾಧಾರಣವಾಗಿರ್ತಕ್ಕಂಥ ಫಲ ಕಟಕ ರಾಶಿಯವರಿಗೆ ವ್ಯಾಪಾರ ವಹಿವಾಟುಗಳು ಮಧ್ಯಭಾಗದ ಮೇಲೆ ಸ್ವಲ್ಪ ಕೊಂಚ ನಿಮಗೆ ಶುಭತ್ವವಾಗಬಹುದು. ಅಲ್ಲಿವರೆಗೂ ಸ್ವಲ್ಪ ಸಮಸ್ಯೆನೇ ಇರತಕ್ಕಂಥಿರುತ್ತೆ. ಹೆಚ್ಚಿನದಾಗಿ ಮಹತ್ವವನ್ನು ಹಣಕಾಸಿನ ಮೇಲೆ ನಿಯಂತ್ರಣ ಇಡಲೇಬೇಕು ತಾವು. ಯಾವ ಕಡೆಯಿಂದ ಹೋದರೂ ಕೂಡ ಸ್ವಲ್ಪ ಮಟ್ಟಿಗೆ ಹಣಕಾಸು ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆಯನ್ನು ತೋರಿಸ್ತಾ ಇಲ್ಲ. ಹಾಗೆ ಇನ್ನು ದಾಂಪತ್ಯದ ವಿಚಾರದಲ್ಲೂ ತಗೊಂಡಾಗ ದಾಂಪತ್ಯದ ವಿಚಾರದಲ್ಲೂ ಸಹಿತವಾಗಿ ನಿಮಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತದೆ. ಒಂದು ಕಡೆ ಪ್ರೀತಿಯ ಮನೋಭಾವ ಇರ್ತದೆ, ಇನ್ನೊಂದು ಕಡೆ ದ್ವೇಷದ ಮನೋಭಾವ ಬರ್ತಕ್ಕಂಥದ್ದು ಇರ್ತದೆ. ಈ ರಾಹು ಶಾಂತಿ ಅಗತ್ಯವಾಗಿ ಅದಕ್ಕೆ ಮಾಡ್ಕೊಳ್ಳೇಬೇಕು. ಶನಿವತ್ ರಾಹು ಶನಿ ಅಂತ ಕೂಡ ಕರಿತೀವಿ. 7ರ ಫಲಗಳನ್ನು ರಾಹು ಕೊಡುತ್ತೆ, ಅಷ್ಟರದ ಫಲಗಳನ್ನು ರಾಹು ಕೊಡ್ತದೆ. ಹಾಗಾಗಿ ಶನಿಯ ತತ್ವವನ್ನು ಇರೋದ್ರಿಂದ ಇಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ರಾಹು ಶಾಂತಿ ಅಗತ್ಯವಾಗಿ ಮಾಡಿಕೊಳ್ಳಿ. ಇನ್ನು ರಾಜಕೀಯ ವ್ಯವಸ್ಥೆಯನ್ನು ನೋಡಿದಾಗ ರಾಜಕೀಯದಲ್ಲಿ ಅಷ್ಟು ಉತ್ತಮ ಭವಿಷ್ಯವನ್ನು ಕಾಣೋದು ಕಷ್ಟವಾಗ್ತದೆ. ಮಧ್ಯಭಾಗದ ಮೇಲೆ ಸ್ವಲ್ಪ ಮಟ್ಟಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗೋದು ರಾಜಕೀಯ ವ್ಯವಸ್ಥೆಯಲ್ಲಿ ಅಷ್ಟು ಉತ್ತಮತೆಯನ್ನು ಕಾಣಿಸ್ತಾ ಇಲ್ಲ. ಹಾಗೆ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು 2026 ಆರೋಗ್ಯದ ವಿಚಾರವಾಗಿ ಮಧ್ಯಭಾಗದವರೆಗೂ ಎಚ್ಚರವಾಗಿರಲೇಬೇಕಾಗುತ್ತೆ. ಇಲ್ಲಾಂದರೆ 2026 ಕೊನೆಯ ಅಂದರೆ ಮಧ್ಯಭಾಗದ ನಂತರ ಆರೋಗ್ಯದ ವಿಚಾರದಲ್ಲಿ ಯಶಸ್ಸನ್ನು ಕಾಣುತ್ತೆ. ಅಲ್ಲಿವರೆಗೂ ಸ್ವಲ್ಪ ಆರೋಗ್ಯ
ಹಣಕಾಸು ವಹಿವಾಟು ಇದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಇನ್ನು ವಿದ್ಯಾರ್ಥಿ ವರ್ಗದವರ ವಿಚಾರಕ್ಕೆ ಬಂದಾಗ ವಿದ್ಯಾರ್ಥಿ ವರ್ಗದವ್ರಿಗೂ ಸಹಿತ ಮಧ್ಯಭಾಗದವರೆಗೂ ಸ್ವಲ್ಪ ಅಶುಭ ಫಲಗಳು, ಅಂದರೆ ನಿಯಂತ್ರಣ ಕಡಿಮೆ ಇರತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ಹಿಡಿತವನ್ನು ಸಾಧಿಸಲಿಕ್ಕಾಗಲ್ಲ. ತದನಂತರದಲ್ಲಿ 2026 ಮಧ್ಯಭಾಗ ಜೂನಿಂದ ನಿಮಗೆ ವಿದ್ಯಾಭ್ಯಾಸದ ವೃದ್ಧಿ ಇರ್ತದೆ. ಸೆಲ್ಫ್ ಎಫರ್ಟ್ ಹಾಕಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಇರ್ತದೆ. ಒಳ್ಳೆಯ ಉತ್ತಮ ಅಂಕಗಳನ್ನು ಪಡಿತಕ್ಕಂಥದ್ದು ಸಹಿತವಾಗಿ ನಾವು ನೋಡಿದ್ವಿ. ಇದು ಒಂದು ಕಟಕ ರಾಶಿಯವರ ಚಿತ್ರಣ ಅಂತ ನೋಡಿದ್ವಿ. ನೋಡಿ, ಕಟಕ ರಾಶಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಯಾವ್ಯಾವ ತಿಂಗಳಲ್ಲಿ ಏನೇನು ಸಂಭವನೀಯತೆ ಆಗ್ತದೆ, ಯಾವ ಒಂದು ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದು ಇರ್ತದೆ, ಇದೊಂದು ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಮೊದಲನೇದಾಗಿ ತಾವು ಜನವರಿಯ ತಿಂಗಳಲ್ಲಿ ಒಂದು ಬದಲಾವಣೆ ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ. ಸಣ್ಣ ಬದಲಾವಣೆಗಳು, ಅದು ದೀರ್ಘವಾಗಿರ್ತಕ್ಕಂಥ ವಿದೇಶ ಯೋಗವಾಗಿರಬಹುದು, ಆದರೆ ಕೆಲಸದ ವಿಚಾರದಲ್ಲಾಗಿರ್ಬೋದು, ವ್ಯಾಪಾರದ ವಿಚಾರದಲ್ಲಾಗಿರ್ಬೋದು, ಇವೆಲ್ಲ ಸಹಿತವಾಗಿ ನಿಮಗೆ ಒಂದು ಸಣ್ಣ ಬದಲಾವಣೆ ಸಿಗ್ತಕ್ಕಂಥದ್ದು ಇರ್ತದೆ. ಸಾಧ್ಯವಾದಷ್ಟು ಈ ಒಂದು ಸಂದರ್ಭದಲ್ಲಿ ಕಟಕ ರಾಶಿಯವರು ತಂದೆ ಪಿತೃ ಸಮಾನರಾಗಿರ್ತಕ್ಕಂಥವರ ಮೇಲೆ ಮನಸ್ತಾಪಗಳನ್ನು ಮಾಡ್ಕೊಳ್ಳದಲ್ಲೇ ಇರತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಸಾಧ್ಯವಾದಷ್ಟು ಇದನ್ನು ನೋಡ್ಕೊಳ್ಳಿ. ಹಾಗೆ ಕೆಲಸದಲ್ಲೂ ಕೂಡ ಪದಚ್ಯುತಿ, ಕೆಲಸದಲ್ಲ ಭಯ ಇರತಕ್ಕಂಥದ್ದು ಈ ಜನವರಿಯಲ್ಲಿ ಕಂಡು ಬರ್ತದೆ. ಸ್ವಲ್ಪ ಮಟ್ಟಿಗೆ ನಿಮಗೆ ಬದಲಾವಣೆ ಮಾಡ್ಕೋಬೇಕು ಅನಿಸುತ್ತೆ, ಆದರೆ ಕೆಲಸದಲ್ಲೂ ಅಷ್ಟು ಉತ್ತಮತೆ ಪೊಟೆನ್ಷಿಯಾಲಿಟಿ ಇರೋದಿಲ್ಲ. ಈ ಮಾಸದಲ್ಲಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಭಾಳ ಮುಖ್ಯ. ಅದೇ ರೀತಿಯಾಗಿ ಫೆಬ್ರವರಿ ತಿಂಗಳ ವಿಚಾರಕ್ಕೆ ಬಂದಾಗ ಫೆಬ್ರವರಿಯಲ್ಲಿ ಸಹಿತ ವಿದೇಶ ಪ್ರಯಾಣಗಳು ಕೂಡಿ ಬರುತ್ತೆ. ಹಾಗೆ ಭಯವಿರ್ತದೆ, ಹಣಕಾಸು ನಿಯಂತ್ರಣ ಇರೋದಿಲ್ಲ, ಕೆಲಸದಲ್ಲಿ ಉತ್ಕೃಷ್ಟತೆ ಇರೋದಿಲ್ಲ, ಆರೋಗ್ಯದಲ್ಲಿ ಸಮಸ್ಯೆ ಬರ್ತದೆ. ಈ 2 ತಿಂಗಳು ಅಷ್ಟು ಉತ್ತಮತೆಯನ್ನು ಕಾಣಿಸೋದು ಕಷ್ಟ. ಇಲ್ಲಿ ನೀವು ಕಡಲೆಕಾಳಿನ ಫಲಹಾರವನ್ನು ಹಂಚಿ ಶಿವನ ದೇವಸ್ಥಾನದಲ್ಲಿ ಈ ಒಂದು ಮಾಸದಲ್ಲಿ ಖಂಡಿತ, ಇಲ್ಲಾಂದರೆ ನಷ್ಟಕ್ಕೆ ಜಾಸ್ತಿ ಪ್ರೇರೇಪಿತ ಆಗುತ್ತೆ. ಮಾರ್ಚ್ ತಿಂಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ಯೋಗದ ಫಲವಾಗಿ ಪರಿಣಾಮವನ್ನು ಬರ್ತದೆ. ಕೆಲಸ, ಹಾಗೆ ಬಿಸ್ನೆಸ್ ಆಗಿರ್ಬೋದು, ಟ್ರೇಡಿಂಗ್ ವಿಚಾರದಲ್ಲಾಗಿರ್ಬೋದು, ತಾವು ಮಾಡ್ತಕ್ಕಂಥ ಬುದ್ಧಿಶಕ್ತಿಯ ಕೆಲಸಗಳಲ್ಲಾಗಿರ್ಬೋದು, ಫಾರ್ಮಿಂಗಲ್ಲಾಗಿರ್ಬೋದು, ವಿದ್ಯಾಭ್ಯಾಸದಲ್ಲಾಗಿರ್ಬೋದು, ಮಾರ್ಚ್ ತಿಂಗಳು ಕಟಕ ರಾಶಿಯವರಿಗೆ ಶುಭ ಇರತಕ್ಕಂಥದ್ದು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಏಪ್ರಿಲ್ ತಿಂಗಳು ನೋಡಿದಾಗ ಏಪ್ರಿಲ್ ತಿಂಗಳು ಕಟಕ ರಾಶಿಯವರೆಗೂ ಸಹಿತ ವಾಹನಾದಿ ಖರೀದಿಗಳಾಗಿ ನಡೀತದೆ. ಹೆಸರು ಕೀರ್ತಿ ಪ್ರತಿಷ್ಠೆ, ಸರ್ಕಾರಿ ಉದ್ಯೋಗಗಳಲ್ಲಿ ಹೆಚ್ಚಿನ ಮಹತ್ವ, ಕಾಂಟ್ರಾಕ್ಟ್ ಮಾಡ್ತಿದ್ದೀರಿ ಅದರಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಇರುತ್ತೆ. ಒಳ್ಳೆಯ ಉಡುಗೊರೆಗಳು ಸಿಗ್ತಕ್ಕಂಥದ್ದು ಇರ್ತದೆ. ವಿದ್ಯಾರ್ಥಿಗಳಿಗೆ ಶುಭತ್ವ ಇರ್ತಕ್ಕಂಥದ್ದು ಇರ್ತದೆ. ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದು ಇರ್ತದೆ. ಹಾಗೆ ಲಾಭವು ಕಾಣ್ತಕ್ಕಂಥದ್ದು ಇರ್ತದೆ. ಮದುವೆ ವಿಚಾರದಲ್ಲಿ ಹೆಚ್ಚಿನದಾಗಿರ್ತಕ್ಕಂಥ ಲಾಭಗಳು ಸಿಗ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡಿದ್ವಿ ಏಪ್ರಿಲ್ ತಿಂಗಳು. ಅದೇ ಮೇ ತಿಂಗಳು ಸಹಿತ ಮೇ ತಿಂಗಳು 50-50 ಲಾಭ ಬಂದದೆ, ಕೊನೆಗೆ ಖರ್ಚಾಗ್ಬಿಡ್ತದೆ. ಇದರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ಕೋಬೇಕು. ಯಾರ್ಯಾರು ಈ ಮೇ ತಿಂಗಳು ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ಲಾಭ ಬಂದರೂ ಉಳಿದಲೇ ಇರತಕ್ಕಂಥ ಕಾಂಬಿನೇಷನ್ ಇದೆ. ಇಲ್ಲಿ ಅಗತ್ಯವಾಗಿ ತುಳಸಿ ಆಹಾರವನ್ನು ವಿಷ್ಣು ಸನ್ನಿಧಾನಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ, ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡ್ತಕ್ಕಂಥದ್ದು ಮರಿಬೇಡಿ. ಇಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ವಿದ್ಯಾರ್ಥಿಗಳಿಗೂ ಹಿನ್ನಡೆ ಇರ್ತಕ್ಕಂಥದ್ದು ತೋರಿಸುತ್ತೆ. ಸ್ವಲ್ಪ ಮಟ್ಟಿಗೆ ಅಡಿಕ್ಷನ್ ಪ್ರಿಯರಾಗ್ತಕ್ಕಂಥ ಸಾಧ್ಯತೆಗಳು ಕಟಕ ರಾಶಿಯವರಿಗೆ ಲಭ್ಯವಾಗ್ತಕ್ಕಂಥ ಇರ್ತದೆ. ಅದರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ. ಇಲ್ಲಿ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಮೇ ತಿಂಗಳು ಸಾಧ್ಯವಾದಷ್ಟು ಕೂಡ ಅಣ್ಣ ತಮ್ಮದರ ವಿಚಾರದಲ್ಲಿ ಸ್ವಲ್ಪ ಮಾತುಕತೆಗಳಲ್ಲಿ ಹೆಚ್ಚು ಕಡಿಮೆ ಆಗ್ತಕ್ಕಂಥದ್ದು, ಆಸ್ತಿಯ ವಿಚಾರದಲ್ಲಿ ಗಲಾಟೆಗಳು ಸಂಭವನೀಯತೆ ಕೂಡ ಇದೆ. ಸಾಧ್ಯವಾದಷ್ಟು ಕೂಡ ಹೆಸರುಕಾಳ ಫಲಹಾರವನ್ನು ಈ ಸಂದರ್ಭದಲ್ಲಿ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡ್ತಕ್ಕಂಥದ್ದು ಮರಿಬೇಡಿ. ಹಾಗೆ ಜೂನ್ ತಿಂಗಳು ಕೂಡ ಅದೇ ರೀತಿಯಾಗಿ ಮುಂದುವರಿತದೆ. ತದನಂತರದಲ್ಲಿ ಜೂನ್ ತಿಂಗಳು ನಿಮಗೆ ಈ ವಾರದ ಮಧ್ಯಭಾಗದವರೆಗೂ ಸಹಿತ ಸ್ವಲ್ಪ ಸಂಕಷ್ಟಗಳಿದ್ದು ಮಧ್ಯಭಾಗದ ಮೇಲೆ ಒಂದು ಬದಲಾವಣೆ ಸನ್ನಿಹಿತ. ಇದು ಸತ್ಯ. ಯಾರ್ಯಾರು ಕಟಕ ರಾಶಿ ಜೂನ್ ತಿಂಗಳಲ್ಲಿದ್ದೀರೋ ನಿಮಗೆ ಖಂಡಿತವಾಗಿ ಅಲ್ಲಿಂದ ಬದಲಾವಣೆಯ ಸಮಯ ಲಭ್ಯ. ವಿಶೇಷವಾಗಿ ನಿಮಗೆ ಲಾಭವಾಗ್ತಕ್ಕಂಥಿರುತ್ತೆ, ಹಾಗೆ ಜಯ ಸಿಗ್ತಕ್ಕಂಥಿರುತ್ತೆ. ಕೋರ್ಟ್ ಕಚೇರಿ ವಿಚಾರದಲ್ಲಿ, ಸಂಧಾನದ ವಿಚಾರದಲ್ಲಿ ಲಾಭವನ್ನು ಪಡಿತೀರಿ. ಹಾಗೆ ಜುಲೈ ತಿಂಗಳು ಸಹಿತ
ಭಾಳ ವಿಶೇಷವಾಗಿರ್ತಕ್ಕಂಥ ತಿಂಗಳು. ಹಣಕಾಸಿನ ವಿಚಾರದಲ್ಲಿ, ಫ್ಯಾಮಿಲಿಯ ವಿಚಾರದಲ್ಲಿ, ಮದುವೆ ಮಾತುಕತೆ ವಿಚಾರದಲ್ಲಿ, ಕುಟುಂಬದ ವಿಚಾರದಲ್ಲಿ ಇವೆಲ್ಲವೂ ಕೂಡ ಶುಭತ್ವವನ್ನು ತರುತ್ತದೆ. ಹಣ ವೃದ್ಧಿ ಇರ್ತಕ್ಕಂಥ ಸಾಧ್ಯತೆಗಳನ್ನು ತರುತ್ತೆ. ಇವೆಲ್ಲವೂ ಕೂಡ ಶುಭತ್ವಕ್ಕೆ ಕಾರಣವಾಗ್ತಕ್ಕಂಥದ್ದು ಇರ್ತದೆ. ಹಾಗೆ ಆಗಸ್ಟ್ ತಿಂಗಳು ಸಹಿತ ಖಂಡಿತ ರಾಜಕೀಯ ಮನೋಭಾವತೆ, ಹಣಕಾಸಿನ ಮೇಲೆ ಹೆಚ್ಚಿನ ಮಹತ್ವವನ್ನು ಸಾಧಿಸ್ತೀರಿ. ಹಾಗೆ ವ್ಯಾಪಾರ ವೃದ್ಧಿ ಇರ್ತಕ್ಕಂಥದ್ದು ಇರುತ್ತೆ. ಮದುವೆ ಮಾತುಕತೆ ವಿಚಾರದಲ್ಲಿ ಯಶಸ್ಸನ್ನು ಕಾಡ್ತೀರಿ. ಸಾಧ್ಯವಾದಷ್ಟು ಫ್ಯಾಮಿಲಿಯ ಬಗ್ಗೆ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಇರ್ತದೆ. ಹೆಚ್ಚಿನದಾಗಿ ತಂದೆ ಮಕ್ಕಳ ಬಾಂಧವ್ಯದಲ್ಲಿ ವೃದ್ಧಿ ಇರ್ತಕ್ಕಂಥದ್ದು ಇರ್ತದೆ. ವ್ಯಾಪಾರದಲ್ಲಿ ವೃದ್ಧಿ ಬರ್ತಕ್ಕಂಥದ್ದು ಇರ್ತದೆ. ಈ ಆಗಸ್ಟ್ ತಿಂಗಳು ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭ ಕಟಕ ರಾಶಿಯವರಿಗೆ ಆಗ್ತದೆ. ಅದೇ ರೀತಿ ಸೆಪ್ಟೆಂಬರ್ ತಿಂಗಳು ಸ್ವಲ್ಪ ನಷ್ಟ. ಸೆಪ್ಟೆಂಬರ್ ತಿಂಗಳು ಕಟಕ ರಾಶಿಯವರು ಆದಷ್ಟು ಸ್ವಲ್ಪ ಜಾಗರೂಕರಾಗಿ, ಈ ಫ್ಯಾಮಿಲಿಯ ವಿಚಾರದಲ್ಲಿ, ಸಹೋದರ ಸಹೋದರಿಗಳ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪಗಳು ಕಂಡು ಬರ್ತದೆ. ಇದನ್ನು ಕೂಲಂಕುಷವಾಗಿ ತಾವು ಸರಿಯಾಗಿ ಆಲೋಚಿಸಿ ಮಾಡಬೇಕಾಗುತ್ತೆ. ಮಾತುಗಳ ಮೇಲೆ ಹಿಡಿತವನ್ನು ಸಾಧಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಅನ್ನೆಸಸರಿಯಾಗಿ ವಾದ ವಿವಾದಕ್ಕೆ ಇಳಿತಕ್ಕಂಥದ್ದನ್ನು ನಿಷಿದ್ಧವನ್ನು ಮಾಡಿ. ಸೆಪ್ಟೆಂಬರ್ ತಿಂಗಳು ಸಾಧ್ಯವಾದಷ್ಟು ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ನಷ್ಟವನ್ನು ತೋರಿಸ್ತಕ್ಕಂಥದ್ದು ಇರ್ತದೆ. ಪ್ರಯತ್ನದಿಂದ ಎಷ್ಟೇ ಪ್ರಯತ್ನ ಪಟ್ಟರೆ ಕೆಲಸ ಕಾರ್ಯಗಳಲ್ಲಿ ವಿಳಂಬವನ್ನು ತೋರಿಸ್ತದೆ. ಇಲ್ಲೂ ಸಹಿತವಾಗಿ ನೀವು ಮಾಡ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ವಿಚಾರ ಈ ಸುಮಂಗಲಿಯರಿಗೆ, ಅದರಲ್ಲೂ ನಿತ್ಯ ಸುಮಂಗಲಿಯರಿರ್ತಕ್ಕಂಥವ್ರಿಗೆ ಮಂಗಳ ದ್ರವ್ಯಗಳನ್ನು ಕೊಡಿ. ಅವ್ರಿಗೆ ಆಗಿಂದಾಗೆ ಬುಧವಾರಗಳಂದು ಈ ಒಂದು ಮಾಸದಲ್ಲಿ ಮರಿಬೇಡಿ. ವಿಷ್ಣು ಸಹಸ್ರನಾಮ, ವಿಷ್ಣುವಿನ ಸನ್ನಿಧಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಆರೋಗ್ಯದ ವಿಚಾರದಲ್ಲೂ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಸಾಧ್ಯವಾದಷ್ಟು ಜಾಗರೂಕತೆ ಸೆಪ್ಟೆಂಬರ್ ತಿಂಗಳು. ಹಾಗೆ ಅಕ್ಟೋಬರ್ ತಿಂಗಳು ವಾಹನ ಖರೀದಿ ಯೋಗ ಲಭ್ಯತೆ ಇರ್ತದೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಕ್ಕಂಥದ್ದು ಇರ್ತದೆ. ಹಾಗೆ ವಿಲಾಸಿ ಜೀವನ, ಒಳ್ಳೆಯ ಡ್ರೆಸ್ಸು, ಬಟ್ಟೆಗಳು, ಹಾಗೆ ಬಂಗಲೆ, ಕಾರು, ಮತ್ತೊಂದು ಇವೆಲ್ಲ ವಿಚಾರಕ್ಕೆ ಹೆಚ್ಚಿನದಾಗಿ ಮಹತ್ವವನ್ನು ಕೊಡ್ತಕ್ಕಂಥ ಮಾಸ ಈ ಅಕ್ಟೋಬರ್ ತಿಂಗಳು. ಇದು ಕೂಡ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸ್ತಕ್ಕಂಥ ತಿಂಗಳು ಸಹಿತವಾಗಿ ಆಗ್ತದೆ. ಮದುವೆ ವಿಚಾರದಲ್ಲಿ, ಮದುವೆ ಮಾತುಕತೆ ವಿಚಾರದಲ್ಲಿ, ದಾಂಪತ್ಯದ ವಿಚಾರದಲ್ಲಿ ಶುಭತ್ವ ಇರ್ತದೆ. ಆದರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆಯನ್ನು ತರತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ. ಅಕ್ಟೋಬರ್ ತಿಂಗಳು ಶುಭತ್ವ ಚೆನ್ನಾಗಿದೆ. ಹಾಗೆ ನವೆಂಬರ್ ತಿಂಗಳು ಕೂಡ ನಿಮಗೆ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ರಾಜಕೀಯ ಮನೋಭಾವತೆ, ರಾಜಕೀಯ ಒಂದು ಫೀಲ್ಡಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಸನ್ಮಾನಗಳು ನಿಮಗೆ ಲಭ್ಯವಾಗುತ್ತೆ. ಈ ಒಂದು ಮಾಸದಲ್ಲಿ ಹೆಸರು, ಕೀರ್ತಿ, ಪ್ರತಿಷ್ಠೆ ಲಭ್ಯವಾಗ್ತದೆ. ಹಣಕಾಸಿನ ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಪ್ರಾತಿನಿಧ್ಯ ಸಿಗ್ತಕ್ಕಂಥ ಇರ್ತದೆ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳು ಬರ್ತದೆ. ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥ ಇರ್ತದೆ. ಹಾಗೆ ವಿದ್ಯಾರ್ಥಿಗಳಿಗೆ ಒಂದು ಹೆಸರು, ಕೀರ್ತಿ, ಪ್ರತಿಷ್ಠೆ ಲಭ್ಯವಾಗ್ತದೆ. ಕೆಲಸಗಾರರಿಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗ್ತಕ್ಕಂಥದ್ದು ಈ ನವೆಂಬರ್ ತಿಂಗಳಲ್ಲಿ ತೋರಿಸ್ತದೆ. ಖಂಡಿತವಾಗಿ ಇಲ್ಲಿ ಒಂದು ಮಾಸ ನಿಮಗೆ ಶುಭತ್ವ. ಕೊನೆಯದಾಗಿ ಡಿಸೆಂಬರ್ ತಿಂಗಳು ಸಹಿತ ನಿಮಗೆ ಸ್ವಲ್ಪ ಹಣಕಾಸಿನ ವೃದ್ಧಿ ಇರ್ತಕ್ಕಂಥದ್ದು ನಿಧಾನವಾಗ್ತದೆ, ಬಿಟ್ಟರೆ ಪ್ರಧಾನವಾಗ್ತಕ್ಕಂಥದ್ದು ನೋಡ್ಬೋದು. ಅಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಈ ಒಂದು ಕಟಕ ರಾಶಿಯವರಿಗೆ ಏರುಪೇರು, ಒಂದು ಸಣ್ಣ ಬದಲಾವಣೆಗೆ ಅವಕಾಶಗಳನ್ನು ಕೊಡುತ್ತೆ. ಕೇತು ಲಗ್ನಕ್ಕೆ ಬರೋದ್ರಿಂದ ಸ್ವಲ್ಪ ನಿಯಂತ್ರಣ, ಫ್ಯಾಮಿಲಿಯ ವಿಚಾರದಲ್ಲಿ ನಿಯಂತ್ರಣವಾಗಿರಬೇಕು. ಮದುವೆ ವಿಳಂಬತೆಯನ್ನು ತೋರಿಸ್ತದೆ. ಡಿಸೆಂಬರ್ ತಿಂಗಳು ಮಾತುಕತೆಗಳಲ್ಲಿ ಸ್ವಲ್ಪ ಮುರಿದು ಬೀಳಬಹುದು. ಸ್ವಲ್ಪ ಎಚ್ಚರಿಕೆ ಇರಬೇಕಾಗ್ತದೆ. ಡಿಸೆಂಬರ್ ತಿಂಗಳು ಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಗಣಪತಿಯ ದೇವಸ್ಥಾನವನ್ನು ಭೇಟಿ ಮಾಡಿ, ಎಕ್ಕದ ಗಿಡವನ್ನು 48 ದಿನಗಳ ಕಾಲ ಪೂಜೆಯನ್ನು ಮಾಡ್ತಕ್ಕಂಥದ್ದು ಡಿಸೆಂಬರ್ ನಂತರ ಮಾಡ್ಕೊತಕ್ಕಂಥ ಕೆಲಸವನ್ನು ಮಾಡಿ. ಅಲ್ಲಿ ಉತ್ತಮತೆ ಕಾಣಿಸೋದಿಲ್ಲ. ಈ ನೋಡಿ, ಮಾಸದ ಎಲ್ಲ ಮಾಸವನ್ನು ನಿಮಗೆ ಏನು ಸಮಸ್ಯೆ ಬರುತ್ತೆ ಹೇಳಿದ್ದೇನೆ. ಹೆಚ್ಚಿನದಾಗಿ ಕಟಕ ರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಕೂಡ ನೀವು ರಾಯರ ಆರಾಧನೆಯನ್ನು ಮಾಡೋದು ಮರಿಬೇಡಿ. ಜೊತೆಗೆ ರಾಹು ಶಾಂತಿ ಅಗತ್ಯವಾಗಿ ಮಾಡಿಕೊಳ್ಳಿ. ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ. ನಾನು ಹೇಳಿದಾಗೆ ಕನಕಲ ಪುಷ್ಪದ ಹಾರವನ್ನು ಕೊಡ್ತಕ್ಕಂಥದ್ದು ಭಾಳ ಮುಖ್ಯ. 17 ಬುಧವಾರಗಳಂದು ಸಾಧ್ಯವಾದರೆ ಈ ವರ್ಷದ ಮೊದಲ ಭಾಗದಲ್ಲೇ ಈ ಕೆಲಸವನ್ನು ಮಾಡಿ. ಆ ನಂತರ ಅಟ್ಲೀಸ್ಟ್ 15 ದಿವಸಕ್ಕೊಮ್ಮೆ ಬುಧವಾರಗಳನ್ನು ಮಾಡಿ. ಒಂದು ಹಸಿರು ವಸ್ತ್ರದಲ್ಲಿ 2 ಬಕ್ಸೆಯಷ್ಟು ಉದ್ದಿನ ಕಾಳನ್ನು ಹಾಕ್ಕೊಳ್ಳಿ. ಎಲೆ ಅಡಿಕೆ ದಕ್ಷಿಣೆಯನ್ನು ಇಟ್ಟು ನೀವು ಬುಧವಾರಗಳಂದು ದೇವಸ್ಥಾನ, ದುರ್ಗಾ ದೇವಸ್ಥಾನ ಅಥವಾ ಹರಿತಕ್ಕಂಥ ನೀರಿನಲ್ಲಿ ಅದನ್ನು ವಿಸರ್ಜನೆಯನ್ನು ಮಾಡ್ತಕ್ಕಂಥದ್ದು ಮಾಡಿ. ಕಂಟಿನ್ಯೂಸ್ ಆಗಿ 17 ಬುಧವಾರಗಳು ಮಾಡಿ. ಇದನ್ನು ಮರಿಬೇಡಿ.
ಕಂಟಿನ್ಯೂಸ್ ಬುಧವಾರಗಳು ಅಂದರೆ ಕನಿಷ್ಠ ಪಕ್ಷ 4-5 ತಿಂಗಳಾದರೂ ಆಗ್ತದೆ. ಆಮೇಲೆ ತದನಂತರ ಶುಭತ್ವ ಬರ್ತದೆ. ವಾರದ ಅಂದರೆ ನಿಮಗೆ ವರ್ಷದ ಮೊದಲ ಭಾಗದಿಂದಲೇ ಈ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಮರಿಬೇಡಿ. ಆಗಿಂದಾಗೆ 9 ವರ್ಷದ ಒಳಗಿನ ಮಕ್ಕಳಿಗೆ ಸಾಧ್ಯವಾದಷ್ಟು ಸಹಿತವಾಗಿ ಬಾಳೆಹಣ್ಣನ್ನು ಕೊಡ್ತಕ್ಕಂಥದ್ದು ಬಹಳ ಮುಖ್ಯವಾಗ್ತದೆ. ಈ ವರ್ಷ ಸಾಧ್ಯವಾದಷ್ಟು ನೀವು ರೆಡ್ ಎನರ್ಜಿಯನ್ನು ಜಾಸ್ತಿ ಯೂಸ್ ಮಾಡಿ. ರೆಡ್ ಆ್ಯಂಡ್ ಯೆಲ್ಲೋ ಎನರ್ಜಿ ಸ್ವಲ್ಪ ನಿಮಗೆ ಶುಭವನ್ನು ಕೊಡ್ತದೆ. ನಿಮಗೆ ಹಾಗೆ ಉತ್ತರ ದಕ್ಷಿಣ ದಿಕ್ಕುಗಳಲ್ಲಿ ಶುಭತ್ವ ಇರತಕ್ಕಂಥದ್ದು ಸಹಿತವಾಗಿ ಕಟಕ ರಾಶಿಯವರಿಗೆ ನೋಡಿದ್ವಿ. ಎಲ್ಲ ಎಚ್ಚರಿಕೆಯ ಸಮೇತ ಪರಿಹಾರ ಸಮೇತ ನಿಮಗೆ ಶುಭವನ್ನು ಹೇಳಿದ್ದೇನೆ. ಸಾಧ್ಯವಾದಷ್ಟು ಕಟಕ ರಾಶಿಯಲ್ಲಿರ್ತಕ್ಕಂಥವರು ಗುರುವಿನ ಸನ್ನಿಧಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಮರಿಬೇಡಿ. ಅದರಿಂದ ನಿಮಗೆ ಶುಭ ಸಂತಾನ ಆಗಿರ್ಬೋದು, ಅಡೆತಡೆಗಳಾಗಿರ್ಬೋದು ನಿಮಗೆ ಲಭ್ಯವಾಗ್ತಕ್ಕದಿರುತ್ತೆ. ಆಗಿಂದಾಗೆ ಸಾಧ್ಯವಾದರೆ ಅಮಾವಾಸ್ಯೆಗಳಂದು ಶಿವನಿಗೆ ಚಂದನದ ಅಭಿಷೇಕವನ್ನು ಮಾಡಿ, ಪ್ರಾರ್ಥನೆಯನ್ನು ಮಾಡಿ, ಅಷ್ಟೋತ್ತರಗಳನ್ನು ಮಾಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಈ ನವ ವರ್ಷ ನಿಮಗೆ ಅಡೆತಡೆಗಳು ದೂರವಾಗ್ತಕ್ಕದಿರುತ್ತೆ. ರಾಯರ ಅನುಗ್ರಹ ನಿಮ್ಮ ಮೇಲೆ ಬೀಳ್ತಕ್ಕದಿರುತ್ತೆ. ಕಾರ್ಯದಲ್ಲಿ ಗುರುವಿನ ಬಲದೊಂದಿಗೆ ನಿಮಗೆ ಶುಭತ್ವ ಆಗ್ತಕ್ಕದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.